ಜ್ಞಾನವಾಣಿ ಹುಳುಗಟ್ಟೆ ಯೂಟ್ಯೂಬ್ ಚಾನಲ್ ಆಷಾಢ ಮಾಸದಲ್ಲಿ ಆಚರಣೆಗೆ ಬರುವಂತಹ ಗುರುಪೌರ್ಣಿಮೆಯ ದಿನದ ಸಂದೇಶವನ್ನು ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಪ್ರಸಾರವನ್ನು ಮಾಡುತ್ತಿದೆ. ಮಹಾರಾಷ್ಟ್ರದ ಸುಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರ ಒಳಗೊಂಡಂತೆ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಸ್ಥಾಪನೆ ಮಾಡಿರುವಂತಹ ಶಿರಡಿ ಸಾಯಿಬಾಬಾ ಮಂದಿರಗಳಲ್ಲಿ ಮತ್ತು ಪಂಡರಿ ವಾರ್ಕರಿ ಸಂಪ್ರದಾಯದ ದೇವಸ್ಥಾನಗಳಲ್ಲಿ ಆಚರಣೆಯಲ್ಲಿ ಇರುವಂತಹ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆ ಭಕ್ತ ಬಾಂಧವರೆಲ್ಲರೂ ತಮ್ಮೆಲ್ಲ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ದಿವ್ಯವಾದ ಸಂದೇಶದ ಮೂಲಕ ಮಾರ್ಗದರ್ಶನ ನೀಡಿ ಸಂತೈಸಿ ಪರಿವರ್ತನೆಗೊಳಿಸುವಂತಹ ಗುರುವರ್ಯರ ಅನುಗ್ರಹಕ್ಕೆ ಪಾತ್ರರಾಗುವ ಸದುದ್ದೇಶದಿಂದ ಪ್ರತಿ ವರ್ಷದಂತೆ ಗುರುಪೌರ್ಣಿಮೆಯ ನಿಮಿತ್ತವಾಗಿ ಪೂಜಾರಾಧನೆ, ಭಜನೆ, ನಾಮಸ್ಮರಣೆ ಮಾಡುವ ಮೂಲಕ ಅವರ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು ಗುರುಪೌರ್ಣಿಮೆಯ ವಿಶೇಷವಾಗಿದೆ. ಆ ಪ್ರಕಾರವಾಗಿ ದಾವಣಗೆರೆ ನಗರದ ಸಾಯಿಬಾಬಾ ಮಂದಿರದಲ್ಲಿ ಸೇವಾಕರ್ತ ಸಂಘಟಕ ಭಕ್ತ ಬಾಂಧವರೆಲ್ಲರೂ ಸಾಯಿ ಭಜನೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಶಿವಮೊಗ್ಗ ನಗರದ ಹತ್ತಿರದಲ್ಲಿ ಇರುವಂತಹ ಬಿದಿರೆಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಪೂಜಾರಾಧನೆ ಸೇವೆ ಸಮರ್ಪಿಸಿ ಶ್ರೀ ಶಿರಡಿ ಸಾಯಿಬಾಬಾ ಅವರ ದರ್ಶನವನ್ನು ಪಡೆದರು. ಹಾಗೆಯೇ ಭದ್ರಾವತಿ ನಗರದ ಶ್ರೀ ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನದಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯನ್ನು ಆಯೋಜನೆ ಮಾಡುವ ಮೂಲಕ ಕರ್ನಾಟಕ ವಾರ್ಕರಿ ಪ್ರಚಾರ ಸಮಿತಿಯ ಸಂಚಾಲಕರು ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಮಾರ್ಗದರ್ಶಕರು ಗುರುವರರೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಹರಿಭಕ್ತ ಪಾರಾಯಣ ಡಿ.ಆರ್. ಬಸಪ್ಪ ಮಾಸ್ತರ್ ಅವರಿಗೆ ಸಮಾಜದ ಆಡಳಿತ ಮಂಡಳಿಯವರು ಹಾಗೂ ಭಜನಾ ಮಂಡಳಿಯವರು ಭಾಗವಹಿಸಿ ಪಾದಪೂಜೆ ನೆರವೇರಿಸುವ ಮೂಲಕ ಗುರುವಂದನೆಯನ್ನು ಸಮರ್ಪಣೆ ಮಾಡಿ ಗುರುಪೌರ್ಣಿಮೆ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ನಮ್ಮ ಜ್ಞಾನವಾಣಿ ಹುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಲೈಕ್ ನೀಡಿ, ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.